ನನ್ನೆಲ್ಲ ಪ್ರೀತಿಯ ಹೊಸ ಹೈನುಗಾರಿಕರಿಗೆ ನನ್ನ ಕಡೆಯಿಂದ ಒಂದು ಸಣ್ಣ ಮಾಹಿತಿ. ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮ ಕರುಗೆ ಇಂಜೆಕ್ಷನ್ ಆಗ್ತಾಯಿದ್ದೀನಿ. ಯಾಕೆ ಆಗ್ತಿದ್ದೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ. ಕಾರಣ ಬಂದು ಇದೆ ನೋಡ್ರಿ, ನಮ್ಮ ಕರುಗೆ ಗಿಣ್ಣುಣ್ಣಾಗಿದೆ. ಕಾರಣ ಏನಕ್ಕೆ ಅಂತ ಅಂದರೆ, ಒಕ್ಕಳ ಬಳ್ಳಿ ಏನಾದರೂ ಇನ್ಫೆಕ್ಷನ್ ಆದರೆ ಈ ರೀತಿ ಗಿಣ್ಣುಣ್ಣಾಗೋದು ಸಹಜವಾಗಿರುತ್ತೆ. ನಮ್ಮನೇಲಿ ಇದುವರೆಗೆ 50ರಿಂದ 60 ಕರು ಮೇಲೆ ಜನಿಸಿವೆ. ಅದರಲ್ಲಿ ಯಾವುದೂ ಕೂಡ ಈ ರೀತಿ ಆಗೋದಿಲ್ಲ, ಹಾಗೂ ಕೂಡ ಇಲ್ಲ. ಬಟ್ ನಾನು ತರೋಂಥ ಕರುಗಳಿಗೆ ಈ ರೀತಿ ಕಾಣಿಸ್ಕೊಳ್ಳುತ್ತೆ. ಕಾರಣ ಬಂದು ಇನ್ಫೆಕ್ಷನ್ ಆಗಿರುತ್ತೆ ಅಂತ ಅರ್ಥ. ಕೆಲವ್ರು ಹೇಳ್ತಾರೆ ಕರು ಹುಟ್ಟಿದಾಗ ಒಕ್ಕಲು ಬಳ್ಳಿ ಕಟ್ಟಿಬಿಡಬೇಕು, ಇಲ್ಲ ಅಂತ ಅಂದರೆ ಈ ಥರ ಇನ್ಫೆಕ್ಷನ್ ಆಗುತ್ತೆ, ಟಿಂಚರೆಲ್ಲ ಹಾಕಿ ಕೇರ್ ಮಾಡಬೇಕು ಅಂತ. ಇದುವರೆಗೆ ನಮ್ಮ ಮನೇಲಿ ಜನಿಸಿರುವಂಥ ಒಂದು ಕರುಗೂ ನಾವು ಆ ರೀತಿ ಕೇರ್ ಮಾಡಿಲ್ಲ. ನಾರ್ಮಲ್ಲಾಗಿ ಅದ್ರ ತಾಯಿ ಜೊತೆ ಬಿಡ್ತೀವಿ, ಅದು ನೆಕ್ಕೊಳ್ಳುತ್ತೆ ಮತ್ತು ಮಣ್ಣು ಮೇಲೆ ಬಿಡ್ತೀವಿ, ಅದು ಹಾಗೇ ಡ್ರೈ ಆಗಿ ಹೋಗ್ಬಿಡುತ್ತೆ. ಯಾವುದೇ ರೀತಿ ಅದನ್ನು ಕಟ್ ಮಾಡೋದಾಗಲಿ ಅಥವಾ ಟಿಂಚರ್ ಹಾಕೋದಾಗಲಿ ಕೆಲಸ ಮಾಡೋದಿಲ್ಲ. ಬಟ್ ಯಾವುದಕ್ಕೂ ಈ ರೀತಿ ಗಿಣ್ಣುಣ್ಣು ಅನ್ನೋದು ಕಾಣಿಸ್ಕೊಂಡಿಲ್ಲ. ನನಗನ್ಸೋದು ಏನಪ್ಪ ಅಂತಂದರೆ, ನಾವು ಆ ರೀತಿ ಎಕ್ಸ್ಟ್ರಾ ಕೇರ್ ಮಾಡಿದಾಗಲೇ ಈ ರೀತಿ ಸಮಸ್ಯೆಗಳಾಗೋದು ಅನ್ನಿಸ್ತಿದೆ. ಒಕ್ಕಲ ಬಳ್ಳಿ ಕಟ್ ಮಾಡೋದು ಅಥವಾ ಟಿಂಚರ್ ಅದು ಇದು ಹಾಕೋದ್ರಿಂದನೇ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೇನೋ ಅಂತ ನನಗನ್ಸ್ತಿರುತ್ತೆ. ಸರಿನೋ ತಪ್ಪೋ ಗೊತ್ತಿಲ್ಲ. ನಿಮ್ಗೇನಾದ್ರೂ ತಪ್ಪು ಅನಿಸಿದ್ರೆ ಕಮೆಂಟ್ ಹಾಕಿ, ಸರಿ ಅನಿಸಿದ್ರು ಕೂಡ ಕಮೆಂಟ್ ಹಾಕಿ. ಸದ್ಯಕ್ಕೆ ಇದು ತಂದಿರೋಂಥ ಕರು, ಇದು ಗೊತ್ತಾಗಲಿಲ್ಲ, ಒಳಗಡೆ ಹುಳ ಎಲ್ಲ ಆಗಿ ಮಂಡಿ ತುಂಬಾ ಊದ್ಕೊಂಡ್ಬಿಟ್ಟಿತ್ತು. ಇದಕ್ಕೆ ನಾವೇನಪ್ಪ ಮಾಡಬೇಕು ಅಂದರೆ, DCR ಅಂತ ಸಿಗುತ್ತೆ, ಇದನ್ನು ತಗೋಬೇಕು. ಇದಕ್ಕೆ ಡಿಸ್ಟರಿ ವಾಟರ್ ಬರುತ್ತೆ, ಇದು 10 ml ಇರುತ್ತೆ. ಗಾಯ ಏನಾದರೂ ಸ್ವಲ್ಪ ಇನ್ಫೆಕ್ಷನ್ ಆಗಿದೆ ಅಂದರೆ ಅದನ್ನು ತೊಳೆಯೋದಕ್ಕೆ ಹೈಡ್ರೋಪಾಲಿಶ್ ಅಂತ ಒಂದು ವಾಟರ್ ಟೈಪಲ್ಲಿ ಸಿಗುತ್ತೆ, ಇದನ್ನು ಯೂಸ್ ಮಾಡಿಕೊಂಡು ಗಾಯ ತೊಳಿಬೇಕು. ಅದಾದಮೇಲೆ ಮಂಡಿ ಏನಾದರೂ ಊತ ಆಗಿರುತ್ತಲ್ಲ, ಅದನ್ನು ಮಸಾಜ್ ಮಾಡಲಿಕ್ಕೆ ಹಿಮಾಲಯ ಕಂಪನಿದು ಇನ್ಫ್ಲೋಯಿನ್ ಅಂತ ಸಿಗುತ್ತೆ. ದಯವಿಟ್ಟು ಇದನ್ನು ಯೂಸ್ ಮಾಡಿ. ಯಾವುದೇ ರೀತಿ ಊತ ಇದ್ರೂ ಕೂಡ ಇದನ್ನು ಹಾಕಿ ಮಸಾಜ್ ಮಾಡಿದ್ರೆ 100% ಊತ ಎಲ್ಲ ಇಳಿಯುತ್ತೆ. ಮಂಡಿ ಊತಕ್ಕಂತೂ ತಗೊಳ್ಳೇಬೇಕು. ಈ ಟ್ಯಾಬ್ಲೆಟ್ಸ್ ಬಂದು ನೋವೇನಾದರೂ ಇತ್ತು ಅಂತ ಅಂದರೆ ಅದು ಕಮ್ಮಿ ಆಗುತ್ತೆ. ಹಾಗೆ DCRನ ಕರುಗೆ ಎಷ್ಟು ml ಇಂಜೆಕ್ಟ್ ಮಾಡಬೇಕು ಅಂತ ಆದರೆ 3ರಿಂದ 5 ml ವರೆಗೂ ಇರುತ್ತೆ. ಕರು ಬಾಡಿ ಗ್ರೋತ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಫೈನಲಿ 5 ml. ಹಾಗೆಯೇ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೂ ಕೂಡ ಸಪೋರ್ಟ್ ಮಾಡಿ. ಹುಳ ಎಲ್ಲ ತೆಗೆದ್ಮೇಲೆ ಕಂಪ್ಲೀಟಾಗಿ ಕಾಟನ್ನಲ್ಲಿ ಅದನ್ನು ಒರೆಸಿ ಟಾಪಿಕೇರ್ ಅಂತ ಬರುತ್ತೆ, ಇದನ್ನು ಸ್ಪ್ರೇ ಮಾಡಬೇಕು. ಇದರಿಂದ ಮತ್ತೇನಾದರೂ ಒಳಗಡೆ ಸ್ವಲ್ಪ ಹುಳ ಇದ್ದರೆ ಅದು ಸತ್ತೋಗುತ್ತೆ ಮತ್ತು ಹೊಸ ಹುಳ ಆಗದೆ ಇರೋ ರೀತಿ ಅವಾಯ್ಡ್ ಮಾಡುತ್ತೆ. ನಾನು ಮೊದಲೇ ಹೇಳಿದಾಗೆ ನಮ್ಮ ಮನೆಗಳಲ್ಲಿ ಎಷ್ಟೇ ಕರು ಹುಟ್ಟಿದ್ರು ನಾವು ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಕರುನ ಹಾಗೆ ಹಸು ಹತ್ರ ಬಿಟ್ಟು ನಂತರ ಮಣ್ಣು ನೆಲಕ್ಕೆ ಕಟ್ಟಿದ್ದೀವಿ. ಒಂದು 3-4 ದಿನಕ್ಕೆ ಅದ್ರ ಒಕ್ಕಲ ಬಳ್ಳಿ ಫುಲ್ಲು ಡ್ರೈ ಆಗಿಬಿಟ್ಟಿರುತ್ತೆ. ಬಟ್ ದೊಡ್ಡ ದೊಡ್ಡ ಫಾರಮ್ಗಳಲ್ಲಿ ತರುವಂಥ ಕರುಗಳೇ ಈ ರೀತಿ ಸಮಸ್ಯೆ ಆಗ್ತಿದೆ ಅಂದರೆ, ಅವರು ಕರು ಹುಟ್ಟಿದ ಮೇಲೆ ಒಕ್ಕಲ ಬಳ್ಳಿ ಎಲ್ಲ ಕಟ್ಟೋದು ಮತ್ತು ಟಿಂಚರ್ ಹಾಕೋದು ಹೀಗೆಲ್ಲ ಮಾಡ್ತಾರೆ. ಮೇ ಬಿ ಅದೇ ನನಗೆ ಸಮಸ್ಯೆ ಆಗ್ತಿದೆಯೇನೋ ಅಂತ ಒಂದು ಸಣ್ಣ ಅನುಮಾನ. ರೀತಿ ಇನ್ಫೆಕ್ಷನ್ ಕಂಡು ಬಂದಾಗ ಡಾಕ್ಟ್ರನ್ನ ಕಾಯ್ದೆ ನಾವೇ ಪ್ರಥಮ ಚಿಕಿತ್ಸೆ ಮಾಡಿಕೊಂಡ್ರೆ ಕರು 100% ಬೇಗ ಕ್ಯೂರ್ ಆಗುತ್ತೆ, ಇಲ್ಲಾಂದರೆ ಕರುನೇ ಕಳ್ಕೋಬೇಕಾಗುತ್ತೆ. ದಯವಿಟ್ಟು ಪ್ರತಿಯೊಬ್ಬರು ಇದನ್ನು ಗಮನಿಸಿಕೊಂಡು ಫಾಲೋ ಮಾಡ್ಕೊಳ್ಳಿ. ಇದೇನು ತುಂಬ ಕಷ್ಟಕರವಾದ ವಿಚಾರನೂ ಏನಲ್ಲ. ಇಷ್ಟು ಕೂಡ ನಾವು ಪ್ರಥಮ ಚಿಕಿತ್ಸೆನ ಮಾಡ್ಕೊಳ್ಳೋಕ್ಕಾಗದೆ ಡಾಕ್ಟ್ರನ್ನೇ ಕಾಯ್ಕೊಂಡು ಕೂತ್ಕೊಂಡ್ರೆ ಹೈನುಗಾರಿಕೆ ಮಾಡೋದು ತುಂಬಾ ಕಷ್ಟಕರವಾಗಿಬಿಡುತ್ತೆ. ಯಾಕೆಂದರೆ ಎಲ್ಲ ಟೈಮಲ್ಲೂ ಡಾಕ್ಟ್ರು ನಮ್ಮ ಕೈಗೆ ಬೇಕಾದಾಗೆ ಸಿಗೋದಿಲ್ಲ. ಸಿಂಪಲ್ಲಾಗಿ ನಾವೇನೇನು ಬೇಸಿಕ್ ಮಾಡಬಹುದು ಅದನ್ನೆಲ್ಲ ತಿಳ್ಕೊಂಡ್ರೆ ಹೈನುಗಾರಿಕೆ ತುಂಬ ಸುಲಭ ಆಗಿರುತ್ತೆ. ಕೊನೆಗೆ ನಾನು ಅರಿಶಿನ ಯಾಕೆ ಬಳಸ್ತಾ ಇದ್ದೇನೆ ಅಂತ ಅಂದರೆ, ಗಾಯ ಎಲ್ಲ ತೊಳೆದಾಗ ಮತ್ತು ಸ್ಪ್ರೇ ಮಾಡಿದಾಗ ಸ್ವಲ್ಪ ತೇವಾಂಶ ಇರುತ್ತಲ್ಲ, ಅದನ್ನೆಲ್ಲ ಹೀರ್ಕೊಳ್ಳಿ ಮತ್ತು ಇನ್ಫೆಕ್ಷನ್ ಆಗದೆ ಇರೋ ರೀತಿ ಅವಾಯ್ಡ್ ಮಾಡಲಿ ಅನ್ನೋ ಉದ್ದೇಶಕ್ಕೂ ಕೂಡ ಅರಿಶಿನ ಹಾಕ್ತೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬಾಯ್.